ಆಂಗ್ಲ ಭಾಷೆ ಬಳಕೆ ತಪ್ಪಲ್ಲ, ಆದರೆ ಮಾತೃಭಾಷೆ ಕನ್ನಡದ ಅಸ್ತಿತ್ವ ಉಳಿಸಲು ಪ್ರತಿಯೊಬ್ಬರೂ ಸಂಕಲ್ಪ ಮಾಡಬೇಕು ಎಂದು ನಿವೃತ್ತ ತಹಶೀಲ್ದಾರ್ ಎನ್ ರಘುಮೂರ್ತಿ ಕರೆ ನೀಡಿದರು. ಪಟ್ಟಣದ ಪಾದಗಟ್ಟೆ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ವತಿಯಿಂದ ಹಮ್ಮಿಕೊಂಡಿದ್ದ 5ನೇ ವರ್ಷದ ಕನ್ನಡ ರಾಜ್ಯೋತ್ಸವದಲ್ಲಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಕನ್ನಡ ಭಾಷೆಗೆ ತನ್ನದೇ ಮಹತ್ವವಿದ್ದು, ಹೆತ್ತ ತಾಯಿಗೆ ಸಮಾನವಾದ ಗೌರವ ಸ್ಥಾನಮಾನವಿದೆ. ವ್ಯಾವಹಾರಿಕತೆ, ವೃತ್ತಿ ಜೀವನಕ್ಕೆ ಅನ್ಯ ಭಾಷೆಗಳು ಅನಿವಾರ್ಯವಾಗಿವೆ. ಆದರೆ ಮನೆ ಮನಗಳಲ್ಲಿ ಕನ್ನಡ ಭಾಷಾಭಿಮಾನ ಮೆರೆಯಬೇಕು. ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವ ಸಂಕುಲಕ್ಕೂ ತನ್ನದೇ ಆದ ಭಾಷೆಗಳು ರೂಢಿಯಲ್ಲಿ ಇವೆ. ಮನುಷ್ಯ ಮೌಖಿಕವಾಗಿ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರೆ, ಪ್ರಾಣಿಗಳು ಅಮೌಖಿಕವಾಗಿ ಸಂಜ್ಞೆ, ಹಾವಭಾವ, ಧ್ವನಿಗಳ ಮೂಲಕ ವ್ಯಕ್ತಪಡಿಸುತ್ತವೆ ಎಂದರು. ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಟಿ ಬಸಪ್ಪ ನಾಯಕ್ ಮಾತನಾಡಿ, ಕನ್ನಡ ಭಾಷೆ, ನೆಲ, ಜಲ ಸಂರಕ್ಷಣೆ ಪ್ರತಿಯೊಬ್ಬರ ಹೊಣೆ. ಇತ್ತೀಚೆಗೆ ಪೋಷಕರಲ್ಲಿ ಆಂಗ್ಲ ಭಾಷೆ ವ್ಯಾಮೋಹ ಹೆಚ್ಚಾಗುತ್ತಿದೆ. ಮಕ್ಕಳ ಭವಿಷ್ಯಕ್ಕೆ ಆಂಗ್ಲ ಭಾಷೆ ಪೂರಕವಾಗಬೇಕು, ಆದರೆ ಕನ್ನಡ ಭಾಷೆಯನ್ನು ಮರೆಯಬಾರದು ಎಂದು ಕಿವಿ ಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಎಂವೈಟಿ ಸ್ವಾಮಿ, ರಘುರಾಮ್ ರೆಡ್ಡಿ, ಬಿಜೆಪಿ ಮಂಡಳ ಅಧ್ಯಕ್ಷ ಮಲ್ಲೇಶ್, ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಪಿ ಶಿವಣ್ಣ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಸೈಯದ್ ಅನ್ವರ್, ಎಂಟಿ ಮಂಜುನಾಥ್, ನಗರ ಘಟಕ ಅಧ್ಯಕ್ಷ ನಾಗರಾಜ್, ಜಾಗ್ನೂರಹಟ್ಟಿ, ಗುಂತಕೋಲಮ್ಮನಹಳ್ಳಿ, ಜಿಎಂ ಜಯಣ್ಣ, ಶಿವದತ್ತ, ಡಿಜಿ ಗೋವಿಂದಪ್ಪ, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕಾ ಅಧ್ಯಕ್ಷ ಮಂಜುನಾಥ್, ಗೌರವಾಧ್ಯಕ್ಷ ಭೋಜರಾಜ್, ಕಾರ್ಯದರ್ಶಿ ಮರಿಕುಂಟೆ ಚಂದ್ರಣ್ಣ, ನಾಯಕನಹಟ್ಟಿ ಹೋಬಳಿ ಘಟಕ ಅಧ್ಯಕ್ಷ ಎನ್ ಬೋರಯ್ಯ, ಉಸ್ತುವಾರಿ ಅಧ್ಯಕ್ಷ ಓಂಕಾರಪ್ಪ, ಉಪಾಧ್ಯಕ್ಷ ನಲಗೇತನಹಟ್ಟಿ ಕಾಟಿಂಲಿಂಗಯ್ಯ, ಪ್ರಧಾನ ಕಾರ್ಯದರ್ಶಿ ಸುರೇಶ್, ಸಂಘಟನಾ ಕಾರ್ಯದರ್ಶಿ ಕಾಟಯ್ಯ, ಡಾಕ್ಟರ್ ನಾಗರಾಜ್ ಮೀಸೆ, ನವೀನ್ ಮದಕರಿ, ಮಲ್ಲೂರಹಳ್ಳಿ ಪ್ರಸನ್ನಗೌಡ, ನಲಗೇತನಹಟ್ಟಿ ಗಾಯಕ ಕೆಟಿ ಮುತ್ತುರಾಜ್ ಇದ್ದರು. ಕನ್ನಡ ತಾಯಿಯ ಮಕ್ಕಳ ನೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಥ್ಯಾಂಕ್ ಯು. ಕೂಡ ಈ ಒಂದು ಪಟ್ಟಣದಲ್ಲಿ ವಿಶಿಷ್ಟವಾದಂತ ಮತ್ತು ಒಂದು ಅತ್ಯದ್ಭುತವಾದಂತ ಒಂದು ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತೀವಿ. ನಮಗೆ ಎಲ್ಲರಿಗೂ ಗೊತ್ತೇ ಇದೆ ಏನು ಅಂತ ಹೇಳಿದ್ರೆ, ಈ ಒಂದು ಮೊಳಕಾಲ್ಮೂರು ಕ್ಷೇತ್ರ, ಈ ಚಳ್ಳಕೆರೆ ತಾಲೂಕಿನ ಯಾವುದೇ ವಿಲೇಜ್, ಯಾವುದೇ ಹೋಬಳಿ ಆಗಲಿ ಅತ್ಯದ್ಭುತ ಶ್ರೀಮಂತ ಗ್ರಾಮಗಳು ಯಾವುದೂ ಇಲ್ಲ. ಅಷ್ಟೇ ಬೀಳುವಂತ ಮಳೆ ಪ್ರಮಾಣ ಕಡಿಮೆ, ಬಡವರು ಇರುವಂತ ಪ್ರದೇಶಗಳಿವೆ. ಆದ್ರೆ ಭಾಷೆಗೆ, ಸ್ವಾಭಿಮಾನಕ್ಕೆ ಯಾವುದೇ ಕೊರತೆ ಇಲ್ಲ ಈ ಪ್ರದೇಶಗಳಲ್ಲಿ. ಆ ಒಂದು ಸ್ವಾಭಿಮಾನವನ್ನ, ಆ ಒಂದು ಭಾಷೆಯ ಪ್ರಭುತ್ವವನ್ನ ಉಳಿಸಬೇಕು, ಬೆಳೆಸಬೇಕು ಅನ್ನೋ ನಿಟ್ಟಲ್ಲಿ ಈ ಒಂದು ಪಟ್ಟಣದಲ್ಲಿ ಪ್ರತಿ ವರ್ಷ, ಇದು 5ನೇ ವರ್ಷ ನಡೆಸ್ಕೊಂಡು ಬರ್ತಿದ್ದಾರೆ.
ಇವರ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದೊಳ್ಳೆ ಚಪ್ಪಾಳೆ ಬರಲಿ. ಯಾಕೆಂದ್ರೆ ಪ್ರತಿ ವರ್ಷ ನಾವು ಕನ್ನಡ ರಾಜ್ಯೋತ್ಸವವನ್ನ ಇಡೀ ನವೆಂಬರ್ ತಿಂಗಳಲ್ಲಿ ಆಚರಣೆ ಮಾಡ್ತೀವಿ, ಡಿಸೆಂಬರ್ ಅಲ್ಲೂ ಮಾಡ್ತೀವಿ. 365 ದಿವಸಲೂ ಕೂಡ ಈ ಒಂದು ಭಾಷೆಯನ್ನು ಉಳಿಸಲು, ಈ ಭಾಷೆಯ ಮೆರಗನ್ನು ಹೆಚ್ಚಿಸಲು ನಾವು ಇಂತಹ ಜಯಂತಿಗಳನ್ನ ಮಾಡಬೇಕು. ನಿಮಗೆಲ್ಲರಿಗೂ ಗೊತ್ತೇ ಇದೆ, ಏನು ಇದು ಕನ್ನಡಕ್ಕೆ ಒಂದು ಸ್ವಾಯತ್ತತೆ ಸಿಗಬೇಕು, ಈ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಬೇಕು ಅನ್ನೋದು ಉಯಿಗೋ ನಾರಾಯಣ ರಾಯರ ಕನಸು. ಇದು 1905ನೇ ಇಸ್ವಿಯಿಂದ ಪ್ರಾರಂಭವಾದಂಥದ್ದು. ಈ ಒಂದು ಚಳುವಳಿಗೆ, ಈ ಒಂದು ಒತ್ತಾಸೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೂಡ ಇದಕ್ಕೆ ಸಹಮತ ವ್ಯಕ್ತಪಡಿಸಿ ಅವ್ರ ಕೈಲಾದಂತ ಎಲ್ಲ ಆಧಾರಗಳನ್ನ ಇಂಥ ಒಂದು ಚಳುವಳಿಗಾರರಿಗೆ ನೀಡ್ತಾರೆ. ಇದರ ಪರಿಣಾಮವಾಗಿ ಈ ಒಂದು 1905ರಿಂದ ಹಿಡಿದು 1956ರವರೆಗೆ ಹಲವಾರು ನಾಡಿನ ಕನ್ನಡ ಪರ ಚಳುವಳಿಗಾರರು, ಕನ್ನಡ ಪರ ಸಂಘಟಕ, ಆಮೇಲೆ ಕವಿಗಳು, ವಿದ್ವಾಂಸರು, ಅಂಕಣಕಾರರು ಇವರೆಲ್ಲರ ಸೇವೆಯೂ ಕೂಡ ಈ ಒಂದು ನಮ್ಮ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡಕ್ಕೆ ಅವರ ಕೊಡುಗೆ, ಅವರಿಗೆ ಕಾಣಿಕೆ ಇದೆ. ಹಾಗಾಗಿ ಆ ಚಳುವಳಿ ಮತ್ತು ಆ ಕಾಣಿಕೆ ಕೊಟ್ಟಂತವರಲ್ಲಿ ಹಲವಾರು ಕೂಡ ಇವತ್ತು ಮೃತಪಟ್ಟಿದ್ದಾರೆ, ಅವ್ರು ಯಾರು ಇಲ್ಲ. ಹಾಗಾಗಿ ಅವರು ಸತ್ರು ಕೂಡ ಇನ್ನೂ 100 ವರ್ಷ ಈ ನೆಲದಲ್ಲಿ ಬದುಕ್ತಾರೆ. ಅವ್ರನ್ನ ಕುರಿತಾಗಿ ಇನ್ನೊಂದು ಅವರಿಗೆ ನಿಮ್ಮಿಂದ ಚಪ್ಪಾಳೆ ಬರಲಿ. 1956ರಲ್ಲಿ ಈ ಒಂದು ಕನ್ನಡ ಏಕೀಕರಣ ಆಗುತ್ತೆ. 1972ರಲ್ಲಿ ದೇವರಾಜ ಅರಸು ಇದ್ದಂತಹ ಸಮಯದಲ್ಲಿ ಇದನ್ನ ಮೈಸೂರು ರಾಜ್ಯ ತೆಗೆದು ಅಖಂಡ ಕರ್ನಾಟಕ ನಾಮಕರಣ ಆಗುತ್ತೆ. 12ನೇ ಶತಮಾನ, 10ನೇ ಶತಮಾನ, 9ನೇ ಶತಮಾನದಿಂದ ನಾವು ಅವಲೋಕನ ಮಾಡೋದಾದ್ರೆ ಈ ಒಂದು ಕನ್ನಡ ಭಾಷೆಗೆ, ಈ ಒಂದು ಕನ್ನಡ ಪ್ರಭುತ್ವಕ್ಕೆ ಹಲವಾರು ನಮ್ಮ ಹಿರಿಯ ಕವಿಗಳು, ಉದಾಹರಣೆಗೆ ಪಂಪ ಇರ್ಬೋದು, ರನ್ನ ಇರ್ಬೋದು, ರಾಘವಾಂಕ ಇರ್ಬೋದು, ಕುಮಾರವ್ಯಾಸ ಇರ್ಬೋದು,